ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತೊಂದು ರ್ಯಾಂಡಮ್ ಆಗಿ ಲಾಗ್ ಮಾಡ್ತಿದ್ದೇನೆ, ಅದರೊಟ್ಟಿಗೆ ಒಂದು ರೆಸಿಪಿ ಕೂಡ ಹಾಕ್ತಿದ್ದೇನೆ. ಏನು ಅಂತ ನಿಮಗೆ ಗೊತ್ತಾಗುತ್ತೆ, ನೋಡುವ. ಸೊ ಇವತ್ತು ನಾನು ನನ್ನ ನಾದಿನಿ ಮನೆಗೆ ಹೋಗಿದ್ದೆ. ಇದರಲ್ಲಿ ನೋಡಿ, ಮಕ್ಕಳೆಲ್ಲ ಅಲ್ಲೇ ಸೋಫಾದಲ್ಲಿ ಫೋನ್ ನೋಡ್ತಿದ್ದಾರೆ. ನನ್ನ ಮಗಳಿಗೆ ಅಷ್ಟೇ, ನನ್ನ ಮಗಳು ಅಂತಲ್ಲ, ಯಾರಿಗಾದರೂ ಒಬ್ಬರು ಫೋನ್ ನೋಡ್ತಿದ್ರೆ ಅವರೊಟ್ಟಿಗೆ ಹೋಗಿ ನೋಡೋದಂದರೆ ತುಂಬ ಖುಷಿ. ಎಲ್ಲಿದ್ದರೂ ಅಲ್ಲಿಗೆ ಹೋಗ್ತಾಳೆ. ಅದರದು ಅಭ್ಯಾಸ ತುಂಬ ಒಳ್ಳೆಯದಲ್ಲ. ಆ್ಯಕ್ಚುಲಿ ನಾವೊಂದು ಮ್ಯಾರೇಜ್ಗೆ ಹೋಗಿದ್ವಿ, ಅಲ್ಲಿಂದ ಡೈರೆಕ್ಟಾಗಿ ಮತ್ತು ಅವರ ಮನೆಗೆ ಹೋಗಿದ್ದು. ಅಲ್ಲಿ ಟಿ ವಿ ಹಾಕಿದ್ರು. ಸೊ ನಾನು ನಾಟಕ ನೋಡ್ತಿದ್ದೆ, ಕಾಂತಾರ ಮೂವಿದ್ದು. ತುಂಬ ಅಂದರೆ ತುಂಬ ಕಾಮಿಡಿದು ನಾಟಕ, ನೋಡೋರಿಗೆ ಗೊತ್ತಿರ್ಬೋದು. ನಕ್ಕು ನಕ್ಕು ಸಾಕಾಗಿ ಹೋಗಿತ್ತು ನನಗೆ, ಅಷ್ಟು ಕಾಮಿಡಿ ಆಗಿದೆ. ಕಾಂತಾರ ಮೂವಿ ನೋಡೋರಿಗೆ ಗೊತ್ತಿರ್ಬೋದು. ಅವರ ನನ್ನ ಮಾವನಿಗೆ ಅವರು ಚಿಕನ್ ತಿನ್ನೋದಿಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಎಗ್ ಹಾಕಿ ಅವರು ಕಟ್ಲೆಟ್ ಮಾಡ್ತಿದ್ದಾರೆ. ನಮಗೆ ಅಂತ ಸ್ಪೆಷಲಾಗಿ ಮಾಡಿದರು. ಇದು ಅವರಿಗೋಸ್ಕರ ಮಾಡ್ತಿರೋದು. ನಾವು ಹೋಗಿದ್ದಕ್ಕಿಂತ ಮುಂಚೆನೇ ಅವರೆಲ್ಲ ರೆಡಿ ಮಾಡಿಟ್ಕೊಂಡಿದ್ರು. ಫ್ರೈ ಮಾಡಿದೊಂದೇ ಬಾಕಿ ಇತ್ತು. ನಮಗೆ ನೋಡಿದ್ದು ಚಿಕನ್ ಕಬಾಬ್, ಒಳ್ಳೆ ಸ್ಮೆಲ್ ಇತ್ತು, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇತ್ತು. ಹಾಗೆ ಅದರೊಟ್ಟಿಗೆ ಡ್ರಿಂಕ್ಸ್ ಬಂದು ಮ್ಯಾಂಗೋ ಫ್ಲೇವರ್ ಫಲೂದಾ ಇದೆಯಲ್ವ, ಅದನ್ನು ಕೂಡ ಮಾಡಿಟ್ಟಿದ್ರು. ಸೊ ಈವ್ನಿಂಗ್ ಆಗುವಾಗ ನಾವು ಸ್ನ್ಯಾಕ್ಸ್ ಮತ್ತು ಫಲೂದಾ ಅದನ್ನೆಲ್ಲ ತಿಂದು ಮನೆಗೆ ಹೋದ್ವಿ. ಆಲ್ರೆಡಿ ಈವ್ನಿಂಗ್ ಆಗಿತ್ತಲ್ವ. ಆಮೇಲೆ ನಾನು ಹೇಳಿದ್ನಲ್ಲ ಒಂದು ರೆಸಿಪಿ ಅಂತ, ಅದು ಮತ್ತೇನು ಅಲ್ಲ, ಅರಿಶಿನ ಎಲೆ, ಕಡುಬು. ಇದಕ್ಕೆ ಬೆಲ್ಲವನ್ನು ತೆಗೆದುಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕು. ಅದ ನಂತರ ಅದಕ್ಕೆ ಕೋಕೋನಟ್ ಮತ್ತು ಕಪ್ಪು ಎಲೆ ಇದೆಯಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಅದರೊಟ್ಟಿಗೆ ಸ್ವಲ್ಪ ಏಲಕ್ಕಿ ಹುಡಿ ಇದೆಯಲ್ವ, ಅದನ್ನು ಕೂಡ ಹಾಕಿದರೆ ಟೇಸ್ಟ್ ಆಗುತ್ತೆ. ಇದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಅಕ್ಕಿ ಹಿಟ್ಟಿದೆಯಲ್ವ, ಅದನ್ನು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೇವೆ. ಆಮೇಲೆ ಈ ಥರ ಅಂದರೆ ರೋಲ್ ಥರ ಮಾಡಿಟ್ಕೊಳ್ಬೇಕು. ಕೆಲವೊಬ್ಬರು ಕೈಯಲ್ಲೇ ಮಾಡ್ತಾರೆ, ಬಟ್ ಇದು ಒಂದು ಬೆಸ್ಟ್ ಟ್ರಿಕ್. ಪತ್ತಿರಿ ತವ ಇದೆಯಲ್ವ, ಅದರಲ್ಲಿ ಮಾಡೋದು. ನೋಡಿ, ಪತ್ರೊಡೆ ಕೂಡ ಮಾಡಿಕೊಂಡಿದ್ದೇವೆ ಸೈಡಲ್ಲಿ. ಯಾಕೆ ಅಂತ ಮತ್ತೆ ಹೇಳ್ತೇನೆ ನಾನು, ಇದನ್ನು ಕೂಡ ಮಾಡಿದ್ದೆ ಯಾಕೆ ಅಂತ. ಫಿಲ್ಲಿಂಗ್ ಕೂಡ ರೆಡಿಯಾಗಿದೆ, ಹಾಗೆ ರೋಲ್ ಕೂಡ ಮಾಡಿಟ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟನ್ನು. ಇದು ನೋಡಿ, ಮಾಷಾಅಲ್ಲಾ, ಅರಿಶಿನ ಎಲೆ ನಮ್ಮ ಮನೆಯಲ್ಲೇ ಆಗಿದ್ದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದನ್ನು ಹೀಗೆ ರೆಡಿ ಮಾಡಿಟ್ಕೊಂಡಿದ್ದೇವೆ. ನೀರೆಲ್ಲ ಆರಿದೆ ಅದರದ್ದು. ಇದು ಆ್ಯಕ್ಚುಲಿ ಹುಳ ಎಲ್ಲ ತಿಂತಿತ್ತು ಅಂತ ಅತ್ತೆ ಹೇಳ್ತಿದ್ರು. ಯಾಕಂದರೆ ಮತ್ತೆ ಅದನ್ನು ಜಾಗೃತ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇವಾಗ ಮೊದಲಿಗೆ ರೋಲ್ ಮಾಡಿಟ್ಕೊಂಡಿದ್ದೆಲ್ವ ಅಕ್ಕಿ ಹಿಟ್ಟನ್ನು, ಅದನ್ನು ಹೀಗೆ ಪತ್ತರಿ ತವಾದಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ಈ ಥರ ಬರ್ತದೆ. ತುಂಬ ದಪ್ಪನಾಗೋದಿಲ್ಲ, ಎಷ್ಟು ಬೇಕು ಅಷ್ಟನ್ನು ತಗೊಂಡ್ರೆ ಅದು ತೆಳುಪು ಕೂಡ ಆಗಿರುತ್ತದೆ. ಇವಾಗ ಇದನ್ನು ಹೀಗೆ ಮಾಡಿದ್ರಲ್ವ, ಇದಕ್ಕೆ ಈಗ ಎಲೆ ತಗೊಳ್ತಿದ್ದಾರೆ. ಎಲೆಗೆ ಯಾವ ಎಲೆ ಕರೆಕ್ಟ್ ಆಗ್ತದೆ ಅದನ್ನು ನೋಡಿ ಈಗ ಈ ಹಿಟ್ಟನ್ನು ಅದಕ್ಕೆ ಹಾಕ್ತಿದ್ದಾರೆ. ನೋಡಿ, ಇವಾಗ ಇದಕ್ಕೆ ಅದನ್ನು ಅಪ್ಲೈ ಮಾಡಿದ್ದಾರೆ. ಬಟ್ ಅದು ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಸಾಕಾಗಲಿಲ್ಲ. ಸೊ ಅದಕ್ಕೆ ಕೈಯಲ್ಲೇ ಹಾಗೆ ಪ್ರೆಸ್ ಮಾಡಿಕೊಂಡು ಅದನ್ನು ಹಾಕಿದ್ದಾರೆ. ಇದಾದ ನಂತರ ಇವಾಗ ಇದಕ್ಕೆ ಈ ಎಲೆ ತುಂಬ ದೊಡ್ಡದಿದ್ದರೆ ಅದನ್ನು ಕಟ್ ಮಾಡಿಕೊಳ್ತಾರೆ, ಚಿಕ್ಕದಿದ್ದರೆ ಅದು ಅದಕ್ಕೆ ಕರೆಕ್ಟಾಗಿ ಸಾಕಾಗ್ತದೆ. ಮತ್ತು ತುಂಬ ದೊಡ್ಡದಾದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿ, ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಈ ಫಿಲ್ಲಿಂಗ್ ಇದೆಯಲ್ವ, ಮೊದಲಿಗೆ ಮಾಡಿಟ್ಟ ಫಿಲ್ಲಿಂಗ್, ಅದನ್ನು ಹಾಕ್ಕೊಳ್ಬೇಕು. ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡು ಆಮೇಲೆ ಇದನ್ನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಅದು ಮತ್ತೆ ಬೇವಾಗ ಅದರದ್ದು ರಸ ಹೊರಗೆ ಬರ್ತದೆ. ಅದು ಎಷ್ಟೇ ನಾವು ಗ್ಯಾಪ್ ಕೊಡದಿದ್ದರೂ ಕವರ್ ಮಾಡಿದರೂ ಕೂಡ ಅದರ ನೀರು ಮತ್ತೆ ಬಂದೇ ಬರ್ತದೆ ಅದು. ಸೊ ಅತ್ತೆ ಒಂದು ಸೈಡಲ್ಲಿ ಪತ್ರೊಡೆ ಮಾಡ್ತಿದ್ರು. ಸೊ ನಾನು ಹಾಗೆ ಇದನ್ನೆಲ್ಲ ಪ್ರೆಸ್ ಮಾಡಿ, ಪತ್ತಿರಿ ತವದಲ್ಲಿ ಪ್ರೆಸ್ ಮಾಡಿ ಹೀಗೆ ಹಾಗೆ ಮಾಡಿಟ್ಕೊಂಡಿದ್ದೆ. ನನಗೆ ಫಿಲ್ಲಿಂಗ್ ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ, ಯಾಕಂದರೆ ತುಂಬ ಜಾಸ್ತಿ ಆದ್ರೂ ಆಗೋದಿಲ್ಲ, ಕಡಿಮೆ ಹಾಕಿದ್ರೂ ಆಗೋದಿಲ್ಲ. ಸೊ ಫಿಲ್ಲಿಂಗೆಲ್ಲ ಮತ್ತೆ ಅವರೇ ಹಾಕಿ ಮತ್ತು ಈ ಥರ ಅವರೇ ಫೋಲ್ಡ್ ಮಾಡಿ ಇಟ್ಕೊಂಡ್ರು. ಇವಾಗ ಎಲ್ಲವನ್ನು ಕೂಡ ಮಾಡಿ ಆಯಿತು.
ಏನು ಮಾಡಿದ್ದೀವಿ ಅಂದರೆ ಒಂದೇ ಪಾತ್ರೆಯಲ್ಲಿ ಎರಡು ಕೂಡ ಒಟ್ಟಿಗೆ ಬೇಯಿಸುವ ಅಂತ ಡಿಸೈಡ್ ಮಾಡಿದ್ದೀವಿ. ಒಂದು ಕಡೆ ಪತ್ರೊಡೆ ಹಾಗೆ ಇನ್ನೊಂದು ಕಡೆ ಅರಿಶಿನ ಎಲೆ ಕಡುಬು. ಯಾಕೆ ಅಂತ ಹೇಳ್ತೇನೆ ಇವಾಗ ನಾನು. ಇದು ಆ್ಯಕ್ಚುಲಿ ಎರಡನ್ನೂ ಕೂಡ ಮಾಡಿದ್ದು ನನ್ನ ನಾದಿನಿಗೆ. ಯಾಕಂದರೆ ಎಲ್ರಿಗೂ ನನ್ನ ಅತ್ತೆ ಮಾಡಿಕೊಟ್ಟಿದ್ರು, ಇವರಿಗೆ ಒಂದು ಬಾಕಿ ಇತ್ತು. ಸೊ ದೂರದಲ್ಲಿರೋರಿಗೆ ಅಷ್ಟು ಸಿಗೋದಿಲ್ಲಲ್ಲ, ಅವರಿಗೆ ಈ ಥರ ಎಲ್ಲ ಫುಡ್ಡು ಸಿಗೋದಂದರೆ ತುಂಬ ಖುಷಿ. ಸೊ ಅವರಿಗೋಸ್ಕರ ಮಾಡಿಟ್ಟಿದ್ರು. ಅವರಿಗೆ ಮನಸ್ಸೇ ಬರಲಿಲ್ಲ ಮಾಡಿದೆ. ಅವರು ನಾದಿನಿ ಬೇಡ ಅಂತ ಹೇಳಿದರು ಕೂಡ ಇವರು ಅದನ್ನು ಮಾಡಿದರು. ಸೊ ಅರ್ಜೆಂಟ್ ಆಗಿತ್ತು, ಅವರು ಇವತ್ತೇ ರಾತ್ರಿ ಹೋಗಬೇಕು ಅಂತ ಹೇಳ್ತಿದ್ರು ರಿಟರ್ನ್. ಒಂದೇ ದಿನಕ್ಕೋಸ್ಕರ ಬಂದಿದ್ದು. ಅದಕ್ಕೋಸ್ಕರ ತುಂಬ ಟೈಮ್ ಇರಲಿಲ್ಲ, ಎರಡು ಬೇಗ ಆಗಲಿ ಅಂತ ಒಂದರಲ್ಲಿ ಇಟ್ಟಿದ್ವಿ. ಏನೂ ಆಗೋದಿಲ್ಲ, ನಾನು ಹೇಳಿದೆ ಏನಾದರೂ ಆಗ್ಬೋದಾ ಅಂತ ಒಟ್ಟಿಗೆ ಇಟ್ಟರೆ, ಬಟ್ ಏನೂ ಆಗಲಿಲ್ಲ, ಕರೆಕ್ಟಾಗಿ ಬಂದಿದೆ. ಆಮೇಲೆ ನನ್ನ ವಿಡಿಯೋ ನೋಡಿದವರಲ್ಲಿ ಒಬ್ಬರು ಕೇಳಿದರು, ಎಲ್ಲ ಮಾಡಿದ್ಯಾ ಅರಿಶಿನ ಎಲೆ ಕಡುಬು ಮಾಡೋದಿಲ್ವಾ ಅಂತ. ಸೊ ಅದಕ್ಕೋಸ್ಕರ ನನಗೆ ಇದನ್ನು ಮಾಡುವಾಗ ವಿಡಿಯೋ ಮಾಡೋಣ ಅಂತಾಯಿತು. ಕೆಲವೊಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಮೆಸೇಜ್ ಮಾಡ್ತಾರೆ, ಅವಾಗೆಲ್ಲ ತುಂಬ ಖುಷಿಯಾಗುತ್ತೆ, ಎಷ್ಟಾದರೂ ವಿಡಿಯೋ ನೋಡ್ತಾರಲ್ವಾ ಅಂತ. ಸೊ ಥ್ಯಾಂಕ್ ಯು ಫಾರ್ ದ್ಯಾಮ್. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ. ಇದು 1 hour ಆದರೂ ಇದನ್ನು ಬೇಯಿಸಬೇಕು. ನೋಡಿ ಇವಾಗ ಇದು ಬೇಯಿಸಿದ ನಂತರ ಒಳ್ಳೆ ಸ್ಮೆಲ್, ಅರಿಶಿನ ಎಳೆದು ಆ ಸ್ಮೆಲ್ ಇದೆಯಲ್ವಾ, ತುಂಬ ಟೇಸ್ಟ್ ಆಗುತ್ತೆ ತಿನ್ನುವಾಗ ಅದರದ್ದು. ಕೆಲವೊಬ್ಬರಿಗೆ ಆಗೋದಿಲ್ಲ, ಬಟ್ ತುಂಬಾ ಟೇಸ್ಟಿ. ತಿನ್ನಬೇಕು ಅಂತ ಅನಿಸ್ತಿತ್ತು, ಬಟ್ ರಾತ್ರಿ ಅಲ್ವಾ ಬೇಡ ಅಂತಾಯಿತು. ನೋಡಿ ಇದನ್ನು ಓಪನ್ ಮಾಡ್ತಿದ್ದಾರೆ. ಅದರದ್ದು ನೀರು ಸ್ವಲ್ಪ ಹೊರಗಡೆ ಎಲ್ಲ ಬಂದಿದೆ, ಬಟ್ ತುಂಬಾ ಟೇಸ್ಟಿ. ನೋಡಿ ಯಾವ ಥರ ಬಂದಿದೆ ಅಂತ. ಇದಾದ ನಂತರ ಅತ್ತೆ ಮತ್ತು ಮಾವ ಅದನ್ನೆಲ್ಲ ಪ್ಯಾಕ್ ಮಾಡಿದರು. ಇದು ಅರಿಶಿನ ಎಲೆ ಕಡುಬು, ಅದನ್ನೆಲ್ಲ ಅತ್ತೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಹಾಗೆ ಕಟ್ಟಿದ್ರು. ಆಮೇಲೆ ಪತ್ರೊಡೆ ಇದೆಯಲ್ವ, ಅದನ್ನು 2 ಬಾಕ್ಸಿಗೆ ಹಾಕಿದರು. ರಾತ್ರಿ ಅವರು ತಿನ್ನೋದಿಲ್ಲ ಅಂತ ಹೇಳಿದರು, ಬೆಳಿಗ್ಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತಲ್ವ. ಸೊ ಹಾಗಾಗಿ ಅವರ ಅಮ್ಮನ ಹತ್ರ ಹೇಳಿದರು, ಪ್ಯಾಕ್ ಮಾಡಿಕೊಡಿ, ಮನೇಲಿ ಹೋಗಿ ತಿಂತೇವೆ ಅಂತ. ಸೊ ಪ್ಯಾಕೆಲ್ಲ ಮಾಡ್ತಿದ್ದಾರೆ ನೋಡಿ. ತುಂಬ ಬೇಸರ ಆಯಿತು, ಯಾಕಂದರೆ ಒಂದು ದಿನಕ್ಕೋಸ್ಕರ ಬಂದದ್ದಲ್ವಾ, ಇನ್ನು ರಜೆ ಇದ್ದರೆ ಮೇ ಬಿ ಬರ್ಬೋದೇನೋ. ಇದನ್ನು ಕೂಡ ಬಾಕ್ಸಿಗೆ ಹಾಕಿ ಆಮೇಲೆ ಅದನ್ನು ಕೂಡ ಕವರಿಗೆ ಹಾಕ್ತಿದ್ದಾರೆ, ಯಾಕಂದರೆ ಅದು ಲೀಕ್ ಆಗಬಾರ್ದಲ್ವಾ. ಸೊ ಹಾಗಾಗಿ ಎರಡನ್ನು ಕೂಡ ಒಂದು ಕವರಲ್ಲಿ ಹಾಕ್ತಿದ್ದಾರೆ. ಆಮೇಲೆ ನಾದಿನಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅವರು ರಿಟರ್ನ್ ಹೋದರು. ಸೊ ಇವಿಷ್ಟು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.